ಪುಟ್ಸಾಮಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ತಂದೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಕೆ ಹಿರಣ್ಣಯ್ಯನವರು ಕೂಡ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ಅಂದ್ರೆ ಅಣ್ಣ ಅವರು ಗುಬ್ಬಿ ಕಂಪನಿಯಲ್ಲಿ ದೊಡ್ಡ ಹೆಸರು ಅಂದ್ರೆ ರಂಗಭೂಮಿಯಲ್ಲಿ ಹೆಸರು ಮಾಡಿದ್ರು. ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬರೋ ಅಷ್ಟೊತ್ತಿಗೆ ಸುಬ್ಬಯ್ಯ ನಾಯ್ಡುಗಳಷ್ಟೇ ಸಮಾನವಾಗಿ ಬೆಳೆದು ಬಿಟ್ರು ರಾಜ್ಕುಮಾರ್ ಅವರು. ಅವ್ರಿಗೆ ಯಾವಾಗ್ಲೂ ರಂಗಭೂಮಿ ಕಲಾವಿದರು ಅಂದ್ರೆ ಹೌದಾ ಅಂತನ್ನೋರು. ಆಮೇಲೆ ನಾಟಕವನ್ನು ನೋಡೋ ಒಂದು ಅಭ್ಯಾಸ. ಹರಿಕತೆಯಲ್ಲಿ ಗುರುರಾಜಲ್ ನಾಯ್ಡು, ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾಟಕ ರಂಗದಲ್ಲಿ ಹಿರಣ್ಣಯ್ಯ. 1988ರಲ್ಲಿ ನನ್ನ ಮದುವೆ ಆಯ್ತು. ನಮ್ಮಪ್ಪ ಇದ್ದವ್ರು ಹೇಳ್ಬಿಟ್ರು ಕರಿಯೋದ್ ಬೇಡ ರಾಜ್ಕುಮಾರ್ನ ಅಂತ. ಶಿವರಾಮ್ ಅವ್ರು ಬಂದ್ಬಿಟ್ಟು ನಮ್ಮಪ್ಪಂಗೆ ಒಂದು ತೊಂದರೆ ಆಗಿದೆ ಎಂದು. ಏನು? ಅಣ್ಣ ಅವ್ರು ಬೆಂಗಳೂರಲ್ಲಿದ್ದಾರೆ, ಹಿರಣ್ಣಯ್ಯನವ್ರ ಮಗನ ಮದುವೆ ಕರೆದಿಯಾರಪ್ಪ, ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟಿದ್ದಾರೆ. ಹೆಂಡತಿ ಕಡಿಯೋರು, ಅವರೆಲ್ಲ ಹೊಸದುರ್ಗ ದಾವಣಗೆರೆ ಕಡೆಯವರು. ರಾಜ್ಕುಮಾರ್ ಅವ್ರು ಬರ್ತಾ ಇದ್ದಾರ ನನ್ನ ಮಗಳ ಮದುವೆಗೆ ಅಂತ ಅವ್ರಿಗೆ ಬೇರೆ ಖುಷಿ. ನಮ್ಮ ಮಾವಂಗೆಲ್ಲ. ಅಣ್ಣ ಅವರು ಅಯ್ಯೋ ನಾಟಕದ ಕಂಪನಿಯ ಮನೆ ಊಟ ಮಾಡದೆ ಹೋಗ್ತೀನಿ, ಊಟ ಮಾಡೇ ಮಾಡ್ತೀನಿ ನಾನು ಅದಕ್ಕೆ ಬಂದಿದ್ದೀನಿ ಎಂದ್ರು. ಇನ್ನೂ ಕೆಡಕು. ಶಿವಣ್ಣ ಕೂಡ ಎಲ್ಲೆಲ್ಲಾ ಕಡೆ ಸಿಕ್ಕಿದ್ದಾರೆ, ತುಂಬಾ ಗೌರವದಿಂದ ಮಾತಾಡಿಸ್ತಾರೆ. ಅವ್ರ ಜೊತೆ ಒಂದು 8-10 ಪಿಕ್ಚರ್ಗಳಲ್ಲಿ ಪಾರ್ಟ್ ಮಾಡಿದೆ. ಅಣ್ಣ ಅವ್ರು ಇರೋವರೆಗೂ ನಮ್ಮ ತಂದೆಯನ್ನ ತುಂಬಾ ಯಜಮಾನ್ರೆ ಅಂತ ಕೂಡ ಕರೆದು ಬಿಡೋರು. ನಮ್ಮಪ್ಪ ಹೇಳೋರು, ನಾನ್ ಯಾವ ಯಜಮಾನ ನಿಮಗೆ? ಇನ್ಯಾರೇ ಬಂದು ಕೇಳಿದ್ರು ಅಣ್ಣ ಅವ್ರಿದ್ದಾರೆ ಅಂದ್ರೆ ಅಲ್ಲಿ ಆ 2 ರೂಮ್ ಯಾರಿಗೂ ಕೊಡ್ತಿರ್ಲಿಲ್ಲ ಸುಜಾತಾ ಹುಟ್ನವ್ರು. ನಮ್ಮಪ್ಪ ಹೋದ್ರೆ ಮಾತ್ರ ಓ ನೀವು ಬಂದ್ಬಿಟ್ರ. ರಂಗಭೂಮಿ ಸಿನಿಮಾ ಅಂತ ಬಂದಾಗ ಅನೇಕರು ನೆನಪಾಗ್ತಾರೆ. ಹಾಗೇನೆ ನಮಗೆ ನೆನಪಾಗುವ ಇನ್ನೊಂದು ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು. ಮಾಸ್ಟರ್ ಹಿರಣ್ಣಯ್ಯ ಅವರು ಪ್ಯಾರಲಲಿ ರಂಗಭೂಮಿಯಲ್ಲಿ ಲಂಚಾವತಾರದ ಮೂಲಕ ನೀವು ಹೇಳಿದಾಗ 1958 ಇಂದ ಅವರು ರಂಗಭೂಮಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ. ಅವರಿಗಿಂತ ಮುಂಚೆ ಗುಬ್ಬಿ ವೀರಣ್ಣ ಕಂಪನಿ ಇತ್ತು, ಸುಬ್ಬಯ್ಯ ನಾಯ್ಡು ಅವರ ಕಂಪನಿ ಇತ್ತು, ಬಹಳಷ್ಟಿತ್ತು. ಆ ಕಂಪನಿಗಳಲ್ಲಿ ನಟನೆಯನ್ನ ಮಾಡ್ಕೊಂಡು ಬಂದವರು, ತಂದೆಯ ಬಳುವಳಿ ರಂಗಭೂಮಿ ಏನಿತ್ತು ಅದನ್ನು ಮುಂದುವರ್ಸ್ಕೊಂಡು ಬಂದವರು ರಾಜ್ಕುಮಾರ್ ಅವರು. ಇದೇ ಸುಬ್ಬಯ್ಯ ನಾಯ್ಡು, ಗುಬ್ಬಿ ವೀರಣ್ಣ ಕಂಪನಿಗಳಲ್ಲಿ ಮಾಡಿದವರು. ಸೊ ಇಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿಯಲ್ಲಿ ಬೆಳೀತಾ ಹೋಗ್ತಾರೆ, ಪ್ಯಾರಲಲ್ಲಿ ಅಣ್ಣವರು ಕೂಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೀತಾ ಹೋಗ್ತಾರೆ. ಮತ್ತು ರಾಜ್ಕುಮಾರ್ ಅಂದಾಗ ಏನ್ ನೆನಪಾಗುತ್ತೆ? ನಿಮ್ಮ ಮಾತನ್ನ ಮುಂದುವರಿಸ್ತಾ, ಗುಬ್ಬಿ ಕಂಪನಿ ವೃತ್ತಿರಂಗ ಭೂಮಿಗೆ ಮಾತೃ ಸಂಸ್ಥೆ. ಚಿತ್ರರಂಗ, ನಾಟಕ ರಂಗ, ಗುಬ್ಬಿ ಕಂಪನಿಯ ನಂತರದಲ್ಲಿ ವೀರಣ್ಣವರ ಕಂಪನಿಯಲ್ಲಿ ನಂತರದಲ್ಲಿ ಬಂದಂತಹ ಯಾರೇ ರಂಗಭೂಮಿಯ ಕಲಾವಿದರಾಗ್ಬೋದು, ಚಿತ್ರರಂಗದ ಕಲಾವಿದರಾಗ್ಬೋದು, ರಂಗಭೂಮಿಯ ಸಂಪರ್ಕವನ್ನ ಹೊಂದಿದೀವಿ ಅಂದ್ರೆ ಅವರು ಗುಬ್ಬಿ ವೀರಣ್ಣವ್ರ ಕಂಪನಿಯಲ್ಲಿ ಅನ್ನವನ್ನ ತಿಂದಿದ್ದಾರೆ ಅಂತಾನೆ. ನಮ್ಮ ತಾತ ಕೂಡ ಗುಬ್ಬಿ ಕಂಪನಿಯಲ್ಲೇ ಇದ್ರು. ಯಾವ ಸಂದರ್ಭದಲ್ಲಿದ್ರು ಅಂದ್ರೆ ಪುಟ್ಸಾಮಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ತಂದೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಕೆ ಹಿರಣ್ಣಯ್ಯನವರು ಕೂಡ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಅವ್ರ ಸಂಪರ್ಕ ಇತ್ತು, ಸ್ನೇಹ ಇತ್ತು. ಎಷ್ಟಿತ್ತು ಇದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವತ್ತಿನ ನಮ್ಮ ತಾತ ಬರೆದು ಪುಸ್ತಕಗಳನ್ನ ಬರೆದು ಆ ತರದ್ದೇನು ಮಾಡಿತ್ತಿಲ್ಲ. ಬಟ್ ನಂತರದಲ್ಲಿ ಒಂದೇ ಕಾಲದಲ್ಲಿ ನಂತರದಲ್ಲಿ ನಮ್ಮ ತಾತ ಕೆ ಹಿರಣ್ಣಯ್ಯನವರು ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬಂದ್ರು. ವೀರಣ್ಣವ್ರ ಕಂಪನಿಯಲ್ಲೇ ಸುಬ್ಬಯ್ಯ ನಾಯ್ಡುಗಳು ಇದ್ರು. ನಂತರದಲ್ಲಿ ಅವರು ನಾಗೇಂದ್ರ ರಾಯರು ಸೇರಿ ಒಂದು ಕಂಪನಿ ಮಾಡಿದ್ರು. ಆ ಕಂಪನಿಗೆ ಬಂದಾಗ ನಮ್ಮ ತಾತಾನು ಅಲ್ಲಿಗೆ ಬಂದ್ರು, ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬಂದ್ರು. ವೀರಣ್ಣವ್ರ ಕಂಪನಿಯಿಂದ ಕಂಪನಿಗೆ ಕಲಾವಿದರುಗಳು ಹೋಗೋದು ಮಾಮೂಲಿ ಇತ್ತು. ಒಂದು ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಗೆ ಸೇರೋದು ಬೇಕಾದಷ್ಟು ನಡೆಯೋದು. ಅಲ್ಲಿಗೆ ಬಂದ್ರು. ಅದಾದ್ಮೇಲೆ ಅಲ್ಲಿ ವೀರಣ್ಣವ್ರ ಕಂಪನಿಯಲ್ಲಿ, ಸುಬ್ಬಯ್ಯ ನಾಯ್ಡುಗಳ ಕಂಪನಿಯಲ್ಲಿ ಇದ್ದಂತಹ ಪೀರ್ ಸಾಹೇಬರು ಅಂತ ಒಬ್ರಿದ್ರು, ಮಹಮ್ಮದ್ ಪೀರ್. ಅದ್ಭುತವಾದ ಸಂಸ್ಕೃತವನ್ನ ಮಾತಾಡ್ತಿದ್ದಂಥವ್ರು. ಆಶು ಕವಿತೆಗಳನ್ನ ಸಂಸ್ಕೃತ ಭಾಷೆಯಲ್ಲಿ ರಂಗಭೂಮಿಯ ಮೇಲೆ ಆಶು ಕವಿತೆ, ನಿಂತ ಜಾಗದಲ್ಲಿ ಕವಿತೆಯನ್ನ ಸಂಸ್ಕೃತ ಭಾಷೆಯಲ್ಲಿ ಬರೀತಿದ್ದಂಥವ್ರು ಪೀರ್ ಸಾಹೇಬರು. ಅವರ ಗೌತಮ ಬುದ್ಧ ಇವೆಲ್ಲ ಏನ್ ಅಮೇಝಿಂಗ್. ಭಕ್ತ ಅಂಬರೀಷ ಎಲ್ಲ ಸುಬ್ಬಯ್ಯ ನಾಯ್ಡುಗಳ ಕಂಪನಿಯ ಮಾಸ್ಟರ್ ಪೀಸ್ ನಾಟಕಗಳು. ಅಲ್ಲಿಗೆ ನಮ್ಮ ತಾತ ಹೋದ್ರು ಪೀರ್ ಸಾಹೇಬ್ರ ಕಂಪನಿ. ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ಅಂದ್ರೆ ಅಣ್ಣ ಅವರು ಗುಬ್ಬಿ ಕಂಪನಿಯಲ್ಲಿ ದೊಡ್ಡ ಹೆಸರು ಅಂದ್ರೆ ರಂಗಭೂಮಿಯಲ್ಲಿ ಹೆಸರು ಮಾಡಿದ್ರು. ಅವರು ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬಂದ್ರು. ಸೊ ನಮ್ಮ ತಾತ ಸುಬ್ಬಯ್ಯ ನಾಯ್ಡುಗಳ ಕಂಪನಿ ಬಿಟ್ಟು ಪೀರ್ ಸಾಹೇಬ್ರ ಕಂಪನಿಗೆ ಬಂದ್ರು. ತುಮಕೂರು ಸೀತು ಅಂತ ಒಬ್ರಿದ್ರು, ಸೀತಾ ಮನೋಹರಿ ನಾಟಕ ಕಂಪನಿ. ಸೊ ಒಂದ್ ಕಂಪನಿಯಿಂದ ಒಂದ್ ಕಂಪನಿಗೆ ಹೋಗೋದಿದ್ದೇ ಇರೋದು. ನಮ್ಮ ತಾತ ಈ ಕಡೆಗೆ ಬಂದ್ರು, ಅವ್ರು ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬಂದ್ರು. ಅಣ್ಣ ಅವರು ಶಾರದಮ್ಮ, ಅಣ್ಣ ಅವರ ತಂಗಿ, ಅಕ್ಕ ಅಥವಾ ತಂಗಿ, ಅವರು ಪುಟ್ಸಮ್ಮಯ್ಯನವರು ಅಷ್ಟೊತ್ತಿಗೆ ವಯಸ್ಸಾಗಿತ್ತು. ಆದ್ರೂ ಕೂಡ ಅವ್ರು ಮಾಡ್ತಾ ಇದ್ದಿದ್ದು ಈ
ಇದ್ರದ್ದು ಪಾತ್ರಗಳು, ರಾಕ್ಷಸ ಪಾತ್ರಗಳನ್ನ ಅಂತ ಕರಿತೀವಿ. ನೆಗೆಟಿವ್ ಕ್ಯಾರೆಕ್ಟರ್, ಅಸುರರ ಪಾತ್ರಗಳನ್ನ. ಅದನ್ನ ಬಹಳ ಚೆನ್ನಾಗಿ ಫೇಮಸ್ ಆಗಿದ್ರು ಅವರು. ಪುಟ್ಟಸ್ವಾಮಿನವರು, ನಟಭಯಂಕರ ಗಂಗಾಧರ ರಾಯರು, ಸಿದ್ಲಿಂಗಪ್ಪನವರು, ಈ ತರ ತುಂಬಾ ಜನ ಇತ್ತು ಅವರೆಲ್ಲ. ನಂತರದಲ್ಲಿ ಬಂದಂತಹ ಅಣ್ಣ ಅವರು, ಶಾರದಮ್ಮನವರು ಎಲ್ಲ ಸೌಮ್ಯ ಪಾತ್ರಗಳು, ಹೀರೋ ಪಾತ್ರಗಳು ರಂಗಭೂಮಿಯ ಮೇಲೆ ತುಂಬಾ ಅದ್ಭುತವಾಗಿ ಇವರು ಬೆಳೆಯಕ್ಕೆ ಶುರುವಾದ. ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬರೋ ಅಷ್ಟೊತ್ತಿಗೆ ಸುಬ್ಬಯ್ಯ ನಾಯ್ಡುಗಳಷ್ಟೇ ಸಮಾನವಾಗಿ ಬೆಳೆದು ಬಿಟ್ರು ರಾಜ್ಕುಮಾರ್ ಅವರು. ಇನ್ಫ್ಯಾಕ್ಟ್ ಸುಬ್ಬಯ್ಯ ನಾಯ್ಡುಗಳ ಕಂಪನಿಯಲ್ಲಿ ಕಥೆಯನ್ನು ಹೇಳ್ತಾರೆ. ಸುಬ್ಬಯ್ಯ ನಾಯ್ಡುಗಳು ಹೀರೋ ಸುಬ್ಬಯ್ಯ ನಾಯ್ಡುಗಳ ಕಂಪನಿಯಲ್ಲಿ. ಬಟ್ ಸುಬ್ಬಯ್ಯ ನಾಯ್ಡುಗಳಿಗೆ ಹುಷಾರಿಲ್ಲ, ಅಥವಾ ಏನೋ ಒಂದು ಸ್ವಲ್ಪ ಅವ್ರಿಗೆ ಆಲಸ್ಯ ಆಗಿದೆ ಅಂತಂದ್ರೆ, ಅಥವಾ ಅವರನ್ನ ಬಿಟ್ಟರೆ ನಂತರದಲ್ಲಿ ಮೇನ್ ರೋಲ್ಸ್ ಮಾಡ್ತಿದ್ದವರು ಅಣ್ಣ ಮುತ್ತುರಾಜು. ಎಷ್ಟೋ ಸಲ ಸುಬ್ಬಯ್ಯ ನಾಯ್ಡುಗಳು ನಂಗೆ ಯಾಕೋ ಹುಷಾರಿಲ್ಲ ಮುತ್ತುರಾಜು, ನೀವು ಮಾಡ್ಕೊಂಡು ಹೋಗಪ್ಪ ಅನ್ನೋರಂತ. ಅಷ್ಟು ನಂಬಿಕೆ ಬಂತು, ಆ ಲೆವೆಲ್ ಅಲ್ಲಿ ಬೆಳೆದು ಬಿಟ್ಟಿದ್ದು. ಬಟ್ ಕಂಪನಿಯಿಂದ ಅಷ್ಟೊತ್ತಿಗೆ ಆಮೇಲೆ ನಮ್ಮ ತಾತ ಬಂದ್ರು, ಕಾಲವಾದ್ರು, ಆಮೇಲೆ ಹಿರಣ್ಣಯ್ಯನವರು ಬಂದ್ರು. ಅಷ್ಟೊತ್ತಿಗೆ ಮಾಸ್ಟರ್ ಹಿರಣ್ಣಯ್ಯನವರು ಬರೋ ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ಚೆನ್ನಾಗಿ ಹೊರಟೋಗಿದ್ರು. HLN ಸಿಂಹ ಅವ್ರು ಕರ್ಕೊಂಡೋಗಿ ಬೇಡರ ಕಣ್ಣಪ್ಪ ಆಯ್ತು. ಬೇಡರ ಕಣ್ಣಪ್ಪ ತದನಂತರದಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳಿದ ಉದಾಹರಣೆಯೇ ಇಲ್ಲಿಗೂ ಅಪ್ಲೈ ಆಗತ್ತೆ. 2 ದೋಣಿ, ಅವ್ರು ಆ ದೋಣಿಯನ್ನು ಆಯ್ಕೆ ಮಾಡಿಕೊಂಡ್ರು ಚಿತ್ರರಂಗವನ್ನ, ನಮ್ಮ ತಂದೆ ನಾಟಕ ರಂಗವನ್ನ. ಬಟ್ ರಾಜ್ಕುಮಾರ್ ಅವರು ಕಾಲವಾಗುವವರೆಗೆ ಅವ್ರಿಗೆ ವಿಶೇಷವಾದಂತಹ ಗೌರವ, ಪ್ರೀತಿ ರಂಗಭೂಮಿ ಮೇಲೆ. ಅವ್ರಿಗೆ ಯಾವಾಗಲೂ ರಂಗಭೂಮಿ ಕಲಾವಿದರು ಅಂದ್ರೆ ಹೌದಾ ಅಂತನ್ನೋರು. ಆಮೇಲೆ ನಾಟಕವನ್ನು ನೋಡೋ ಒಂದು ಅಭ್ಯಾಸ. ಆಮೇಲೆ ಮನೆಯಲ್ಲಿ ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಯಾವಾಗಲೂ ಹಾರ್ಮೋನಿಯಂ ನುಡಿಸ್ಕೊಂಡು ಹಾರ್ಮೋನಿಯಂ ನಾಟಕದ ಮಟ್ಟುಗಳನ್ನ ಹಾಡು. ನಿಮಗೆ ರಾಜ್ಕುಮಾರ್ ಅವರು ಹಾಡಿರುವ ಅನೇಕ ಪಿಕ್ಚರಿನ ಹಾಡುಗಳನ್ನ ನೀವು ನೋಡಿದ್ರೆ, ಆ ಟ್ಯೂನ್ಗಳನ್ನ ನೋಡಿದ್ರೆ, ಯಾವಾಗಲೂ ಹಿಂದೆ ರಂಗಭೂಮಿಯಲ್ಲಿ ಬಳಸ್ತಿದ್ದಂಥ ಟ್ಯೂನ್ಗಳು ಕಾಣುತ್ತಲ್ಲಿ. ಅವ್ರಿಗೆ ಬಳಸಲು ಬಹಳ ಆಸೆ ಅದ್ರ ಬಗ್ಗೆ, ಅದನ್ನ ಹಾಗೇ ಬಳಸ್ಕೊಳ್ಳೋರಂತೆ. ಬಟ್ ಅವ್ರಿಗೆ ಈ ಗೌರವ ಇತ್ತು. ನಮ್ಮ ತಂದೆ ನಿಮಗೆ ಯಾವಾಗಲೇ ಹೇಳಿದಾಗೆ ಹರಿಕತೆಯಲ್ಲಿ ಅರುಣ್ ಕುಮಾರ್ ಅಂದ್ರೆ ನಿಮಗೆ ಗುರುರಾಜಲ್ ನಾಯ್ಡು ಅಂತ ಕರಿತೀವಿ. ನಿಮಗೆ ಕರ್ನಾಟಕ ಕನ್ನಡ ಕ್ಷೇತ್ರದಲ್ಲಿ 3ನೇ ಮನೋರಂಜನಾ ಕ್ಷೇತ್ರದಲ್ಲಿ ಹೇಳೋರು. ಒಂದು ಹರಿಕತೆಯಲ್ಲಿ ಗುರುರಾಜಲ್ ನಾಯ್ಡು, ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾಟಕ ರಂಗದಲ್ಲಿ ಹಿರಣ್ಣಯ್ಯ. ಇವು 3 ಅನ್ಪ್ಯಾರಲಲ್ ಹೋಗ್ತಾ ಇತ್ತು. ಹಾಗಾಗಿ ಇವ್ರು 3 ಜನಕ್ಕೂ ಅವಾಗವಾಗ ಭೇಟಿ ಆಗೋದು, ತುಂಬಾ ಸಲ ಸಿಗೋರು, ನಮ್ಮ ನಾಟಕಕ್ಕೆ ಬರೋರು. ಅವಾಗೆಲ್ಲ ಎಲ್ಲ ಕಡೆ ಎಲ್ಲರೂ ಫ್ರೀಯಾಗಿ ಓಡಾಡೋರು, ಬರೋರು, ನಾಟಕದಲ್ಲಿ ಕೂತ್ಕೊಳ್ಳೋರು. ಅವ್ರಿಗೆ ನಾಟಕ ನೋಡೋ ಆಸೆ ತುಂಬಾ ಆಗೋದು. ನಮ್ಮ ತಂದೆ ಕೂಡ ಕರೆದಾಗ ಎಲ್ಲ ಕಡೆ ಅವ್ರ ಮನೆಗಳಿಗೂ ಹೋಗ್ತಿದ್ವಿ, ಬರ್ತಿದ್ವಿ. ಇನ್ಫ್ಯಾಕ್ಟ್ ನನ್ನ ಮದುವೆಗೂ ಕೂಡ ಅಣ್ಣ ಅವ್ರನ್ನ ಕರೆದಿದ್ವಿ. ಅಣ್ಣ ಅವ್ರ ನಮ್ಮ ಮದುವೆಗೆ ಬಂದಿದ್ರು. ಅದಕ್ಕೆ ಕಾರಣ ನಮ್ಮ ಶಿವರಾಮ್. ಅಷ್ಟೊತ್ತಿಗಾಗಲೇ ಅಣ್ಣ ಅವ್ರು ಬರೋದು ಅಂತಂದ್ರೆ ತುಂಬಾ ದೊಡ್ಡ ನಾನು ಮದುವೆ ಆದಾಗ 1988ರಲ್ಲಿ ನನ್ನ ಮದುವೆ ಆಯ್ತು. ಈ ಮದುವೆಗೆ ನಮ್ಮ ಅಪ್ಪ ಇದ್ದವ್ರು ಹೇಳ್ಬಿಟ್ರು, ಕರಿಯೋದು ಬೇಡ ರಾಜ್ಕುಮಾರ್ನ ಅಂತ. ಶಿವರಾಮು ಅವರೆಲ್ಲ ನಮ್ಮ ತಂದೆ ಜೊತೆ ಇದೇನು ಈಗಂತೀರಿ, ಅಣ್ಣ ಅವ್ರಿಗೆ ಹೇಳ್ಬಿಡಿ ಒಂದ್ಸಲ ಅಂದ್ರು. ನಮ್ಮಪ್ಪ ಇಲ್ಲೆಲ್ಲ ಬೇಡ ಸುಮ್ಮನಿರಿ, ಜನ ಸೇರ್ಬಿಡ್ತಾರೆ, ನಾನೆಲ್ಲೋ ಇರ್ತೀನಿ, ಅವ್ರನ್ನ ಅಷ್ಟು ಗಮನ ಕೊಟ್ಟು ಅವ್ರ ಕರೆದ ಮೇಲೆ ಗಮನ ಕೊಡ್ಬೇಕು ಅವ್ರ ಕಡೆಗೆ, ಎಲ್ಲ ಬೇಡ, ಯಾತಿಗೆ ತಲೆನೋವೇ ಬೇಡ ನಂಗೆ ಅಂದ್ಬಿಟ್ರು. ಶಿವರಾಮ್ ಅವರು ನೀ ಕರೆದ ಇಟ್ಟಿಗೆ ಅಣ್ಣ ಅವ್ರ ಅವತ್ತಿನ ದಿನ ಇರ್ಬೇಕಲ್ಲ, ಇರ್ತಾರೋ ಇಲ್ವೋ, ಎಲ್ಲೋ ಶೂಟಿಂಗ್ ಹೋಗಿದ್ರೆ ಏನ್ ಮಾಡ್ತೀರಿ, ಇನ್ಯಾವತ್ತೋ ಸಿಕ್ಕಿದಾಗ ಮಗನ್ ಮದುವೆ ಮಾಡಿದಿರಿ, ನಾನು ಕರೆದೇ ಇಲ್ಲ ನೀವು ಅಂತ ಅವ್ರು ಅನ್ಬಾರ್ದಲ್ವಾ, ಕರೀರಿ ಅಂದ್ರು. ಇನ್ವಿಟೇಷನ್ ಕೊಟ್ಬಂದ್ಬಿಡಿ, ಕಳ್ಕೊಳ್ಳೋದು ನೀವು ಏನು ಅಂದ್ರು. ಸರಿ, ನಮ್ಮ ಅಪ್ಪ ಇದ್ದಾರೆ, ಹಾಳಾಗೋಲಿ ಬಿಡು, ಅದು ಯಾತಿಗೆ ಬೇಕು ಅಂತೇಳಿ ಕೊಟ್ಟು ಬಿಟ್ರು. ಮದುವೆ ದಿನ ರಿಸೆಪ್ಷನ್ ಬೆಂಗಳೂರಲ್ಲಿ ಶಿವರಾಮ್ ಅವರೆಲ್ಲ ಸಿಕ್ಕಿದ್ರು. ಶಿವರಾಮ್ ಅವ್ರು ಬಂದ್ಬಿಟ್ಟು ನಮ್ಮ ಅಪ್ಪಂಗೆ ಒಂದು ತೊಂದರೆ ಆಗಿದೆ ಅಂದ್ರು. ಏನು? ಅಣ್ಣ ಅವ್ರು ಬೆಂಗಳೂರಲ್ಲಿದ್ದಾರೆ, ನಂಗೆ ಫೋನ್ ಮಾಡಿದ್ರು, ನಾನು ಹೋಗಿದ್ದೆ, ಸಿಕ್ಕಿದ್ರು, ಹಿರಣ್ಣನವ್ರ ಮಗನ ಮದುವೆ ಕರೆದಿಯಾರಪ್ಪ, ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟಿದ್ದಾರೆ, ಏರ್ಪಾಡು ಮಾಡ್ಕೊಳ್ಳಿ. ನಮ್ಮಪ್ಪ ಶಿವರಾಮ್ ನಡ್ಕೊಂಬಿಟ್ರು. ನಾನು ಹೇಳ್ದೆ ತಾನೇ ನಿಂಗೆ ಬೇಡ ಅಂತ, ತರಲೆ ಮಾಡ್ಬಿಟ್ಟು ಇವಾಗ ನಾನು ಸಿಗಿಸ್ಬಿಟ್ಟಿದೀಯಲ್ಲ ನೀವು, ಹಂಗೆ ಹಿಂಗೆಂಗಲ್ಲ, ಏನು ಯೋಚನೆ ಮಾಡಬೇಡಿ, ಅಣ್ಣ ಅವ್ರು ಬಂದು ಅವ್ರನ್ನ ಕಳಿಸ್ಕೊಡೋ ತನಕ ನಾನು ನೋಡ್ಕೋತೀನಿ, ನಾನು ಇರ್ತೀನಿ, ನಿಮ್ದೇ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಏರ್ಪಾಡು ಮಾಡಿದ್ರು. ಏನು ಅಂದ್ರೆ ಬರೋದು, ಬಂದ ತಕ್ಷಣ ಡಯಾಸಿಗೆ ಬಂದು ನಮ್ಮ ಜೊತೆ ಆಶೀರ್ವಾದ ಮಾಡಿ ನನಗೊಂದು ಫೋಟೋ ತೆಗೆಸ್ಕೊಳ್ಳೋದು. ಅಲ್ಲಿಗೆ ಪಕ್ಕದಲ್ಲಿ ಒಂದು ರೂಮ್ ಇಟ್ಟಿದ್ರು, ಆ ರೂಮ್ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ದೊಡ್ಡ ಹಾಲ್ ಕೊಟ್ಬಿಟ್ಟು
ಅವರು ಬಾದಾಮಿ ಹಾಲು ರೆಡಿ ಮಾಡಿಟ್ಟೆವು, ಅಲ್ಲಿ ಹಾಲು ಕೊಟ್ಬಿಡಿ, ಹಾಲು ಕುಡಿದು ತಾಂಬೂಲ ಕೊಟ್ಬಿಟ್ಟು ತಕ್ಷಣ ಅವ್ರನ್ನಲ್ಲಿಂದ ಕಾರ್ ಹತ್ತಿಸ್ಬಿಡ್ಬೇಕು, ಅಣ್ಣ ಅವ್ರನ್ನ ಪಾರ್ವತಮ್ಮನವ್ರ ಇಬ್ಬರನ್ನ. ಜಾಸ್ತಿ ಹೊತ್ತಿಲ್ಲಿದ್ದು ಅವ್ರಿಗೆ ಎಲ್ಲರೂ ಮುತ್ಕೊಂಡು ತಲೆನೋವು ಆಗಬಾರ್ದು, ಅವ್ರಿಗೂ ಇರಿಸ್ಮುರ್ಸ್ ಆಗಬಾರ್ದು ಅಂತ ಹೇಳಿದ್ದು. ಸರಿ ಆಯ್ತು, ಬಂದ್ರು ವೇದಿಕೆ ಹತ್ತಕ್ಕೂ ಬಂದ್ರು. ಏನು ಎಲ್ಲ ಇಡೀ ಆ ಚೌಲ್ಟಿಲಿ ನಮ್ಮ ಬಂಧು ಬಳಗ, ಆಮೇಲೆ ನನ್ನ ಹೆಣ್ಣಿನ ಕಡೆ ನನ್ನ ಹೆಂಡತಿ ಕಡೆಯವರು, ಅವರೆಲ್ಲ ಹೊಸದುರ್ಗ ದಾವಣಗೆರೆ ಕಡೆಯವರು. ರಾಜ್ಕುಮಾರ್ ಅವ್ರು ಬರ್ತಾ ಇದ್ದಾರ ನನ್ನ ಮಗಳ ಮದುವೆಗೆ ಅಂತ ಅವ್ರಿಗೆ ಬೇರೆ ಖುಷಿ, ನಮ್ಮ ಮಾವಂಗೆಲ್ಲ ಎಲ್ಲರೂ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಇವರು ಬಂದರು, ನಮ್ಮ ತಂದೆ ಜೊತೆ ಮಾಮೂಲಾಗಿ ಮಾತಾಡ್ತಾ ಕೂತಿದ್ರು. ಒಂದು 5 ನಿಮಿಷ ವೇದಿಕೆ ಹತ್ರ ಆಶೀರ್ವಾದ ಮಾಡು. ನಮ್ಮ ಮಾವನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ನನ್ನ ಮಗನ ನಮ್ಮ ಬೀಗರು ಅವರು. ಇವ್ರು ನಮ್ಮ ಮಾವ ಏನಾರು ಮಾತಾಡ್ಬೇಕಲ್ಲ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪ ಕೊಡ್ತು ಕೈ ದೇ ಅಂದ್ರು. ಅವರಿದ್ದವರು ಅಣ್ಣ ಅವರು ಹೊರಟ್ಬಿಡ್ತಾರೆ. ಅಣ್ಣ ಅವರು ಅಯ್ಯೋ ನಾಟಕದ ಕಂಪನಿಯ ಮನೆ, ಊಟ ಮಾಡದೆ ಹೋಗ್ತೀನಿ, ಊಟ ಮಾಡೇ ಮಾಡ್ತೀನಿ ನಾನು ಅದಕ್ಕೆ ಬಂದಿದ್ದೀನಿ ಅಂದ್ರು. ಇನ್ನೂ ಕೆಡಕು. ಊಟಕ್ಕೆ ಅವ್ರು ಬಹಳ ಇದು ಮಾಡ್ತಿದ್ರು, ತುಂಬಾ ಗೌರವ ಕೊಡೋರು, ಪ್ರೀತಿಯಿಂದ ಊಟ ಮಾಡೋರು, ಏನಿದ್ರು ತಿನ್ನೋರು. ಸರಿ ನಾಟಕದ ಕಂಪನಿ, ನಾಟಕದ ಅನ್ನ ಎಲ್ಲಿ ಸಿಗತ್ತೆ ಅಂದ್ರು. ಕರ್ಕೊಂಡು ಶಿವರಾಮು ನಮ್ಮ ಅಪ್ಪನ ಹತ್ರ ಬಂದು, ಏನು ಯೋಚನೆ ಮಾಡಬೇಡಿ, ನೀವು ಮಿಗ್ನ ಜನ ನೋಡ್ಕೋತೀರಿ, ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸ್ಕೊಡ್ತೀನಿ ನಾನು ಅಂದ್ರು. ಹೋಗಿ ಕೆಳಗಡೆ, ಆಮೇಲೆ ನಮಗೆ ತದನಂತರ ಗೊತ್ತಾಗಿದ್ದು, ಯಾಕಂದ್ರೆ ನಾವು ವೇದಿಕೆಯಲ್ಲಿ ಇದ್ವಿ. ಹೋಗಿ ಬಾಳೆ ಎಲೆ ಹಾಕಿಸ್ಕೊಂಡು ಕೂತ್ಕೊಂಡು 3/4 ಗಂಟೆ ಊಟ ಮಾಡಿದ್ದಾರೆ, ಒಂದನ್ನೂ ಬಿಡದೆ. ಇದೆಷ್ಟು ಚೆನ್ನಾಗಿದೆ ಅಂತ. ಈ ಮಧ್ಯದಲ್ಲಿ ಜನ ಎಲ್ಲ ಗುಂಪು ಸೇರಿದ್ದಾರೆ, ಆ ಫೋಟೋಗಳು ಇತ್ತು ನನ್ನ ಹತ್ರ, ಎಲ್ಲೋ ಇತ್ತದ. ಅಷ್ಟು ಜನನ್ನ ಮಾತಾಡಿಸ್ಕೊಂಡು, ನೋಡಿ ಏನ್ ಚೆನ್ನಾಗಿದೆ ಒಬ್ಬಟ್ಟು ಅಂತ ಹೇಳಿ ಒಬ್ಬಟ್ಟೆಲ್ಲ ತಿಂದು ಜನರ ಜೊತೆಲೆ ಕೂತು ಊಟ ಮಾಡಿ, ಆಮೇಲೆ 3/4 ಗಂಟೆ 1 ಗಂಟೆ ಆಗಿದೆ. ನಮ್ಮಪ್ಪನ ಲೆಕ್ಕ ಏನು ಅಂದ್ರೆ, ಊಟದ ಮನೆ ಬೇರೆ ಇರುತ್ತೆ, ಅಲ್ಲಿಂದ ಹಾಗೆ ಹೊರಟೋಗಿದ್ದಾರೆ ತಾಂಬೂಲ ಇಸ್ಕೊಂಡು. ನೋಡಿದ್ರೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ, ಊಟ ಮಾಡ್ಕೊಂಡು ಬಂದು ಊಟ ಮಾಡಿದೀನಿ, ಬಹಳ ಚೆನ್ನಾಗಿತ್ತು ಅಂತ ಮಾತಾಡಿಸಿ ಹೊರಟರು. ಅದಾದ್ಮೇಲೆ ಶಿವಣ್ಣ ಕೂಡ ಡೆಲ್ಲಿಯಲ್ಲಿ, ಆಮೇಲೆ ದುಬೈ ಪ್ರೋಗ್ರಾಮ್ ಅಲ್ಲಿ ಎಲ್ಲೆಲ್ಲ ಕಡೆ ಸಿಕ್ಕಿದ್ದಾರೆ. ತುಂಬಾ ಗೌರವದಿಂದ ಮಾತಾಡಿಸ್ತಾರೆ. ಅವ್ರ ಜೊತೆ ಒಂದು 8-10 ಪಿಕ್ಚರ್ಗಳಲ್ಲಿ ಪಾರ್ಕ್ ಮಾಡಿದೆ, ನಾನು ಪಾರ್ಕ್ ಮಾಡಿದೆ. ಅಲ್ಲೂ ಕೂಡ ಬಾಬು ಅವರೇ ಬನ್ನಿ ಅಂತಾರೆ. ನನಗಿಂತ 1 ವರ್ಷ ಚಿಕ್ಕವರು. ನಾನು 61ನೇ ಇಸ್ವಿ ಹುಟ್ಟಿದ್ದು, 62ನೇ ಇಸ್ವಿ, 1 ವರ್ಷ ಚಿಕ್ಕವರು. ನಾನೇನಾದ್ರು ಯಾವಾಗ್ಲಾರು ಏನ್ ಶಿವಣ್ಣ ಅಂತಂದ್ರೆ, ಹಾಗೆಲ್ಲ ಕರಿ, ಯಾಕೆಲ್ಲ ಕರೀತಾರೆ ನೀವು ಶಿವಣ್ಣ ಅಂತೀರಿ ಅಂತಾರೆ. ಅಷ್ಟು ಗೌರವ ಕೊಟ್ಟು ಮಾತಾಡಿಸ್ತಾರೆ. ನಮ್ಮ ತಂದೆಯ ಬಗ್ಗೆ ಕೂಡ ತುಂಬಾ ಗೌರವ ಆ ಫ್ಯಾಮಿಲಿಗೆ, ಆ ಫ್ಯಾಮಿಲಿಯವರಲ್ಲಿ ಎಲ್ರಿಗೂ. ಹಂಗಂತ ಹೇಳಿ ಪ್ರತಿದಿನ ಹೋಗ್ತೀವಿ, ಪ್ರತಿದಿನ ಸಿಗ್ತೀವಿ, ದಿನನಿತ್ಯ ಅವ್ರ ಫೋನ್ ನಂಬರ್ ನಾನು ಇಟ್ಕೊಂಡು ಇವೆಲ್ಲ ಯಾವುದೂ ಇಲ್ಲ. ಬಟ್ ಕಂಡಾಗ ತುಂಬಾ, ಅಣ್ಣ ಅವ್ರು ಇರೋವರೆಗೂ ನಮ್ಮ ತಂದೆಯನ್ನ ತುಂಬಾ ಯಜಮಾನ್ರೆ ಅಂತ ಕೂಡ ಕರೆದು ಬಿಡೋರು. ನಮ್ಮಪ್ಪ ಹೇಳೋರು, ನಾನು ಯಾವ ಯಜಮಾನ ನಿಮಗೆ, ನೀವಿದ್ದಿದ್ದು ಗುಬ್ಬಿ ಕಂಪ್ನಿಯಲ್ಲಿ, ಸುಬ್ಬೆನಾಡು ಕಂಪನಿಯಲ್ಲಿ. ನಮ್ಮ ಅಪ್ಪನ ಕಂಪನಿಯಲ್ಲಿ ಕೂಡ ನೀವು ಕೆಲಸ ಮಾಡ್ಲಿಲ್ಲ, ಅವ್ರ ಜೊತೆ ಇದ್ರಿ ಅಷ್ಟೇ ರಂಗಭೂಮಿಯಲ್ಲಿ. ನೀನ್ ಯಾಕೆ ನನ್ನ ಯಜಮಾನ್ರೆ ಅಂತೀರಿ? ಯಾವಾಗ ಆಯ್ತು ಅಂತಂದ್ರೆ, ಮೈಸೂರಲ್ಲಿ ಅವ್ರು ಯಾವಾಗಲೂ ಸುಜಾತ ಹೋಟೆಲ್ ಅಂತ ಇತ್ತು, ಸಣ್ಣ ಒಂದು ಮನೆ ತರ ಇದ್ದು ಹೋಟ್ಲು, ಅಲ್ಲೇ ಉಳ್ಕೋತಿದ್ದಿದ್ದು ಅಣ್ಣ ಅವರು. ಅಲ್ಲಿ ಉಳ್ಕೊಂಡ್ರೆ, ಅಲ್ಲಿ ಮನೆ ಅದೊಂದು ಈ ತರ ಒಂದು ಸಣ್ಣದಾಗ ಒಂದಷ್ಟು ರೂಮ್ ಇತ್ತು, ಅದನ್ನ ಅಲ್ಲಿ ಕೊಡೋರು. ಅಲ್ಲೇ 2-3 ರೂಮು ಮೇಲ್ಗಡೆಲಿ ಅವ್ರಿಗೆ ರಿಸರ್ವ್ ಆಗಿತ್ತು. 4 ರೂಮ್ ಇತ್ತು ಮೇಲ್ಗಡೆ ಒಂದು ಫ್ಲೋರ್ ಅಲ್ಲಿ. ಆ ಹೈವೇ ಅಂತ ಇದೆ ಈಗ ಮೈಸೂರು ಎಂಟ್ರಾದೇಟ್ಗೆ, ಆ ಹೈವೇ ಹೋಟೆಲ್ ಪಕ್ಕದಲ್ಲಿ ಇತ್ತು. ಅಲ್ಲಿ ಮೇಲ್ಗಡೆ ಒಂದು 4 ರೂಮ್ ಇತ್ತು, ಅಲ್ಲೇ ನಮ್ಮ ಅಪ್ಪನೂ ಉಳ್ಕೋತಿದ್ದು ಮೈಸೂರು ನಾಟಕಕ್ಕೆ ಹೋದ್ರೆ. ಸೊ ನಿಮಗೆ ಆ 2 ರೂಮ್ ಅವ್ರಿಗೆ ರಿಸರ್ವ್ ಆಗಿರೋದು, 2 ರೂಮ್ ನಮ್ಮ ಅಪ್ಪಂಗೆ ರಿಸರ್ವ್ ಆಗಿರೋದು. ಸೊ ಇನ್ಯಾರೇ ಬಂದು ಕೇಳಿದ್ರು ಅಣ್ಣ ಅವ್ರಿದ್ದಾರೆ ಅಂದ್ರೆ ಅಲ್ಲಿ ಆ 2 ರೂಮ್ ಯಾರಿಗೂ ಕೊಡ್ತಿರ್ಲಿಲ್ಲ ಸುಜಾತಾ ಹೋಟೆಲ್ನವ್ರು. ಇಲ್ಲ, ಅಣ್ಣ ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ. ನಮ್ಮಪ್ಪ ಹೋದ್ರೆ ಮಾತ್ರ, ಓ ನೀವು ಬಂದ್ಬಿಟ್ರ, ಅಣ್ಣ ಅವರು ಇದ್ದಾರೆ, ನೀವು ಇದೀರಿ, ಸರಿ ಅಲ್ಲೇ ರೂಮ್ ಕೊಟ್ಟಿದ್ದೀನಿ ಅಂತ. ಅವ್ರಿಬ್ರು ಕೂತ್ಕೊಂಡು ಸಾಯಂಕಾಲದ ಹೊತ್ತು ಅವ್ರು ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರೋರು, ನಮ್ಮಪ್ಪ ನಾಟಕ ಮುಗಿಸ್ಕೊಂಡ್ ಬಂದಿರೋರು, ಕೂತ್ಕೊಂಡಲ್ಲ ಹಾಲ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋರು. ಆ ತರ ಸಂಪರ್ಕ. ಆಮೇಲೆ ಪಾರ್ವತಮ್ಮನವ್ರು ಒಂದ್ಸಲ ಚಾಮರಾಜನಗರದಲ್ಲಿ ನಾನು ನಾಟಕ ಆಡ್ತಾ ಇದ್ದಾಗ, ಆ ಊರಿನ ಮೇಲೆ ಅವ್ರು ಗಾಜನೂರ್ಗೆ ಹೋಗ್ತಿದ್ರು. ನೋಡಿದರೆ ಪೋಸ್ಟರ್ ನೋಡಿದ್ರಂತಲ್ಲಿ ಕಾರಲ್ಲಿ ಹೋಗ್ತಾ, ದೇವದಾಸಿ ಹಿರಣ್ಣಯ್ಯನವ್ರ ನಾಟಕ ಅಂದ್ರಂತೆ. ಹೌದು ಅಂದ್ರಂತೆ ಯಾರು. ಸಾಯಂಕಾಲ 7:30-8 ಗಂಟೆ ಆಗಿತ್ತು.
ತಿರುಗಿಸ್ಕೋ ಗಾಡಿ ಹೋಗೋಣ ಅಂದ್ರು. ಸೀದಾ ಬಂದು ಕೂತ್ಕೊಂಡು ನಾಟಕ ನೋಡ್ಕೊಂಡು ಹೋದ್ರು. ಅಣ್ಣ ಅವರು ತುಂಬಾ ಬರೋರು ಆ ಥರ. ಹ್ಮ್. ಈ ಸ್ನೇಹ, ವಿಶ್ವಾಸ, ಪ್ರೀತಿ ಇತ್ತು. ಆದ್ರೆ ಅವ್ರ ಜೊತೆ ನಮ್ಮಪ್ಪ ಯಾವತ್ತು ಪಿಕ್ಚರಲ್ಲಿ ಪಾರ್ಟ್ ಮಾಡಲಿಲ್ಲ. ಆಮೇಲೆ ಒಡನಾಟ ಇತ್ತು ಅನ್ನೋದು ಬಿಟ್ರೆ ಹೋಗಿ ಬಂದು ಮಾಡ್ತಾ ಇದ್ವಿ ಅಂದಿಲ್ಲ. ಸಿಕ್ಕಾಗೆಲ್ಲ ರಂಗಭೂಮಿಯಲ್ಲಿ ಇವರ ಸ್ಥಾನವನ್ನ ಅವ್ರು ಅರ್ಥ ಮಾಡ್ಕೊಂಡು ಗೌರವಿಸ್ತಿದ್ರು. ಚಲನಚಿತ್ರ ರಂಗದಲ್ಲಿ ಅವ್ರೇನು ಅಂತ ಇವ್ರು ಅರ್ಥ ಮಾಡ್ಕೊಂಡು ಅವರು ಅವ್ರನ್ನ ಗೌರವಿಸ್ತಿದ್ರು. ಉಭಯ ತಾಪಿಗಳು ತುಂಬಾ ಪ್ರೀತಿ ಗೌರವದಿಂದ ಇರೋರು. ಅಂಡ್ ಅದು ಆ ಫ್ಯಾಮಿಲಿಯಲ್ಲಿ ನಮಗೂ ಇವತ್ತು ನನಗೆ ಶಿವಣ್ಣನ ಮಧ್ಯದಲ್ಲೂ ಕೂಡ ಅದೇ ರೀತಿ ಇದೆ. ವಿಶ್ವಾಸವಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ, ಗೌರವದಿಂದ ಕಾಣ್ತಾರೆ. ಆಮೇಲೆ ಯಾವತ್ತು ತುಂಬಾ ವಿಚಾರಿಸ್ಕೋತಾರೆ. ನಾನು ಕೂಡ ಏನ ಶಿವಣ್ಣ ಊಟ ಆಯ್ತಾ ಅಂದ್ರೆ, ಹಾ ಇವತ್ತು ಫುಲ್ಕ ತಿಂದ್ಬಿಟ್ಟೆ ಸಾಕಾಯ್ತು ಅಂತಾರೆ. ಅಥವಾ ನೀವೇನ್ ತಿಂದ್ರಿ ಅಂತಾರೆ. ಸೊ ಈ ತರದ ಸಂಬಂಧ ಇಟ್ಕೊಂಡಿದೀವಿ ಅಷ್ಟೇ. ನಾನು ಬೇಕಷ್ಟು ಮಾತಾಡ್ಬಿಟ್ಟಿದ್ದೀನಿ. ನಾನು ಹೇಳಿದೆ, ಮಾತಾಡ್ತಿದ್ರೆ ಏನ್ರಿ ಚೆನ್ನಾಗಿರುತ್ತೆ. ಇಲ್ಲ ಸರ್, ನಮ್ಮ ಇದಕ್ಕೆ ದಾಖಲೆ ಆಗಬೇಕು ಅಂತ ನೀವು ಆಸೆ ಪಟ್ಟರೆ ಮಾತಾಡಿದ್ದೀನಿ. ಆಮೇಲೆ ಇನ್ನೂ ಮಾತಾಡ್ತೀನಿ. ಯಾಕೆಂದರೆ ನಾನು ವಿಷ್ಣುವರ್ಧನ್ ಅವ್ರಿಗೆ ಬಂದು ನಿಲ್ಲಿಸಿದ್ದೀನಿ. ಇನ್ನೂ ಮಿಕ್ಕಿದ ಕಲಾವಿದರಿದ್ದಾರೆ, ಅವ್ರ ಜೊತೆ ನನ್ನ ಒಡನಾಟ ಎಲ್ಲ ನಿಮ್ಗೆ ಹೇಳಬೇಕು, ಚೆನ್ನಾಗಿ ಆಗಲಿ ಅಂತ ಹೇಳ್ತೀನಿ. ನಿಮ್ಮ ಚಾನಲೆಲ್ಲ ಡಿಜಿಟಲು ಚೆನ್ನಾಗಿ ನಡೀಲಿ, ನಿಮಗೂ ಒಂದು ರೀತಿ ಹಣಕಾಸು ಎಲ್ಲ ತಂದ್ಕೊಡ್ಲಿ ಅಂತ ನಾನು ಇಷ್ಟಪಡ್ತೀನಿ. ನಿಮ್ಮ ಜೀವನ ಸುಲಲಿತವಾಗಿ ಅದು ಸಾಗಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್.